ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಾನೇನೇನು ತಿಂತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಅದನ್ನ ಹೇಗೆ ಪ್ರಿಪೇರ್ ಮಾಡ್ಕೊತೀನಿ ಅಂತಲೂ ತೋರಿಸ್ತೀನಿ. ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ತುಂಬ ಡಯಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಡಯಟ್ ಅಂದರೆ ನಾನು ಯಾವುದೇ ಸರ್ಟಿಫೈಡ್ ಅಲ್ಲ. ನಿಮಗೇನಾದರೂ PCOS PCOD ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರ್ ಹತ್ರ ಒಂದ್ಸರಿ ಕೇಳಿ, ಅವರು ನಿಮಗೆ ಒಳ್ಳೆ ಡಯಟ್ ಪ್ಲ್ಯಾನ್ನ ಕೊಡ್ತಾರೆ. ಆ ರೀತಿಯಾಗಿ ನೀವು ಫಾಲೋ ಮಾಡ್ಕೊಬೋದು. ನಾನು ಏನೇನು ತಿಂತೀನಿ, ನಾನು 3 ಹೊತ್ತು ಊಟ ಮಾಡ್ತೀನಿ. ನಾನು ಯಾವುದೂ ಊಟ ಬಿಡಲ್ಲ. ಬೆಳಿಗ್ಗೆ 9 ಗಂಟೆಗೆ ತಿಂತೀನಿ, ಆಮೇಲೆ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತು ತಿಂತೀನಿ, ಆಮೇಲೆ ಸಂಜೆ 5 ಗಂಟೆಗೆ ತಿಂತೀನಿ. 3 ಹೊತ್ತು ನಾನು ಚೆನ್ನಾಗಿ ತಿಂತೀನಿ. ಅದು ಏನೇನು ತಿಂತೀನಿ ಅಂತ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನಾನು ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ನಿಮಗೇನಾದ್ರು ಫಾಸ್ಟಿಂಗ್ ಮಾಡಬೇಕು ಅನ್ನೋಂಗಿದ್ರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಾನು ಬೇಕಾದ್ರೆ ನನ್ನ ಕೇಳಿ ನಾನು ಹೇಳ್ತೀನಿ. ನಾನು ಮಾಡೋದನ್ನ ನಾನು ನಿಮಗೆ ಹೇಳ್ತೀನಿ. ತುಂಬ ಎಕ್ಸ್ಪೀರಿಯೆನ್ಸ್ ಏನಿಲ್ಲ. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಜನವರಿ 1 ನ್ಯೂ ಇಯರಿಂದ ನ್ಯೂ ರೆಸಲ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಿಮಗೇನಾದರೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಇವತ್ತೇ ಬೆಸ್ಟ್ ಡೇ. ಇವತ್ತಿಂದ ಸ್ಟಾರ್ಟ್ ಮಾಡಿ, ನಾಳೆ ಅಂತ ಮುಂದೂಡಬೇಡಿ. ಇವತ್ತೇ ನಿಮಗೆ ಬೆಸ್ಟ್ ಡೇ. ಇವತ್ತಿಂದ ಸ್ಟಾರ್ಟ್ ಮಾಡಿ, ಆಯಿತಾ? ನಾನು ಬೆಳಿಗ್ಗೆ ತಿಂಡಿಗೆ ಇಲ್ಲಿ ರಾಗಿ ಮಾಲ್ಟ್ ಥರ ಮಾಡ್ತಾಯಿದ್ದೀನಿ. ಮಾಲ್ಟ್ ಅಂದರೆ ಸ್ವಲ್ಪ ಹಾಲಿಗೆ ರಾಗಿ ಹಿಟ್ಟು ಮತ್ತು ನೀರು ಹಾಕಿ ಕಲಸಿ ಅದನ್ನು ಹಾಲೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ರಾಗಿ ಮಾಲ್ಟ್ ಹದ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ದಪ್ಪ ಬಂದಿದ್ದರೆ ಸಾಕು. ಅದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿಕೊಂಡು ನೀವು ಬೇಕಾದರೆ ಹೇಗೆ ಮಾಡ್ಕೊಬೋದು ಗೊತ್ತಾ, ಸ್ಮೂತಿ ಥರ ಮಾಡ್ಕೊಬೋದು. ಇದನ್ನು ಮಿಕ್ಸಿಗೆ ಹಾಕಿ ಇದಕ್ಕೆ ಟಾಪಿಂಗ್ಸ್ನ ಹಾಕೋಬೋದು. ಬನಾನಾ ಮತ್ತು ನಿಮ್ಗೆ ಯಾವುದು ಫ್ರೂಟು ಸಿಕ್ಕಿರುತ್ತೋ ಅದ್ರಲ್ಲಿ ಮಾಡ್ಕೊಳ್ಳಿ. ಇದೇ ಬೇಕು ಅದೇ ಫ್ರೂಟ್ಸ್ ತಿನ್ನಬೇಕು ಅನ್ನೋದು ಏನಿಲ್ಲ. ನಿಮಗೆ ಅಫೋರ್ಡಬಲ್ ಯಾವುದಾಗಿರುತ್ತೋ ಅದನ್ನು ತಿನ್ನಿ. ನಾನಿಲ್ಲಿ ಪಕ್ಕದಲ್ಲಿ ಶೇಂಗಾ ಇದೆಯಲ್ಲ, ಶೇಂಗಾ ಮತ್ತು ಸ್ವಲ್ಪ ಹುರ್ಗಡ್ಲೆನ ಹುರಿದು ಸ್ವಲ್ಪ ಬೆಲ್ಲ, ಚೂರು ಕೋಕೋ ಪೌಡ್ರ್ ಹಾಕಿ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ತರಿ ಇದ್ದರೆ ಸ್ವಲ್ಪ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ, ಸ್ವಲ್ಪ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ನೀಟಾಗಿ ರುಬ್ಕೊತೀನಿ. ನೀವೇನಾದರೂ ವೆಯ್ಟ್ ಲಾಸಲ್ಲಿ ಇದೇ ತಿನ್ನಬೇಕು ಅದೇ ತಿನ್ನಬೇಕು, ದಿನ ಪನ್ನೀರ್ ತಿನ್ನಬೇಕು, ತೋಫು ತಿನ್ನಬೇಕು, ಆ ಫ್ರೂಟ್ಸ್ ತಿನ್ನಬೇಕು, ಈ ಫ್ರೂಟ್ಸ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ಸುಮ್ಮನೆ. ಯಾಕಂತ ಹೇಳಿದ್ರೆ ನೀವು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಏನಿಲ್ಲ. ನಿಮಗೆ ಅಫೋರ್ಡಬಲ್ ಆಗಿ ಸಿಗೋದ್ರಲ್ಲಿ ತಿನ್ನಬೇಕು. ನಾವು ಡೈಲಿ ಚಿಕನ್ನು, ಮೀನು, ಮೊಟ್ಟೆ ಆ ಥರದ್ದನ್ನೆಲ್ಲ ಅಫೋರ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಡೈಲಿ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ನೀವು ಮನೇಲಿರೋ ಐಟಮ್ಸಲ್ಲೇ ನೀವು ಈಸಿಯಾಗಿ ಈ ರೀತಿಯಾಗಿ ನೀವೊಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಬೋದು. ರಾಗಿ, ಶೇಂಗಾ, ಹುರ್ಗಡ್ಲೆ, ಬಾಳೆಹಣ್ಣೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಈ ಥರ ನೀವು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಬೋದು. ಫ್ರೂಟ್ಸು ಹಾಕಲೇಬೇಕು ಅಂತ ಇಲ್ಲ. ನೀವು ರಾಗಿ ಈ ಥರ ಒಂದು ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸು, ಇಲ್ಲಾಂದರೆ ಶೇಂಗಾ ಇದ್ದರೆ ಶೇಂಗಾ, ಆ ಥರ ನೀವು ಟಾಪಿಂಗ್ಸ್ನ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಚೂರು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ನೀವು ಜೇನುತುಪ್ಪ ಇದ್ದರೆ ಜೇನುತುಪ್ಪ ಆ್ಯಡ್ ಮಾಡಿ. ಸಕ್ಕರೆ ಬಿಟ್ಟು ಏನು ಶುಗರು ನಿಮಗೆ ಸ್ವೀಟ್ನೆಸ್ ಏನು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಖರ್ಜೂರ ಹಾಕಿದ್ರೂ ತುಂಬ ಸ್ವೀಟಾಗಿರುತ್ತೆ. ನಾನಿಲ್ಲಿ ಮೇಲ್ಗಡೆ ಬಾಳೆಹಣ್ಣು ಸ್ವಲ್ಪ ಖರ್ಜೂರದಿಂದ ಇದನ್ನ ಹಾಕ್ಕೊತಾ ಇದ್ದೀನಿ. ನನ್ನ ಮಗಳು ಸ್ವಲ್ಪ ಬಾಳೆಹಣ್ಣಿದ್ರೆ ಚೆನ್ನಾಗಿ ತಿಂತಾಳೆ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ. ನೀವು ತುಂಬ ಖರ್ಚು ಮಾಡಿ ಮಾಡ್ತೀನಿ ಅನ್ನೋದೆಲ್ಲರೂ ಇದ್ದರೆ ಆ ಥರ ನೀವು ಮಾಡ್ಕೊಬೋದು. ಸ್ಟ್ರಾಬೆರಿ, ಬ್ಲೂಬೆರಿ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ಅದರಲ್ಲೆಲ್ಲ ಒಳ್ಳೆ ಪ್ರೋಟೀನ್ ಇರುತ್ತೆ. ಇದರಲ್ಲೂ ಪ್ರೋಟೀನ್ ಇರುತ್ತೆ, ಇದು ತುಂಬ ಒಳ್ಳೆಯದು. ಆದರೆ ನಮಗೆ ಸ್ಟ್ರಾಬೆರಿ, ಬ್ಲೂಬೆರಿ ಆ ಥರದ್ದೆಲ್ಲ ದಿನ ಸಿಗೋದು ಇಲ್ಲ. ನಾವಿರೋ ಈಗ ಹಳ್ಳಿ ಕಡೆ ಎಲ್ಲ ಇದ್ದರೆ ಫ್ರೂಟ್ಸು ಸಿಗೋದು ಇಲ್ಲ ಅಂತ ಹೇಳಿ ನಾನು ಬಾಳೆಹಣ್ಣೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ, ಅದಕ್ಕೆ ಇದ್ರಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ. ಇದೆಲ್ಲ ಆದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಪೊಂಗಲ್ ಮಾಡಿದ್ದೆ, ಅವಳಿಗೆ ತಿನ್ನಿಸ್ತಾ ಇದ್ದೆ. ಪೊಂಗಲ್ ಅಂದರೆ ಸ್ವಲ್ಪ ಅನ್ನ ಮತ್ತು ಇದು ಮೂಂಗ್ ದಾಲು ಅದನ್ನ 2 ವಿಷಲ್ ಹೊಡೆಸ್ಬಿಟ್ಟು ಸ್ವಲ್ಪ ಉಪ್ಪು ತುಪ್ಪ ಹಾಕಿ ತಿನ್ನಿಸ್ಬಿಡ್ತೀನಿ ಅವಳಿಗೆ. ಚೆನ್ನಾಗಿ ತಿಂತಾಳೆ ಅದಿದ್ದರೆ. ಆಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳಕ್ಕಿತ್ತು, ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ನೀವು ಆದಷ್ಟು ಮನೆ ಕೆಲಸನ ಚೆನ್ನಾಗಿ ಮಾಡಿ, ಆವಾಗ ಆದಷ್ಟು ಕ್ಯಾಲೋರಿ ಬರ್ನ್ ಆಗುತ್ತೆ. ಕೂತಿರಬೇಡಿ. ನಿಮ್ಮ ಕೈಯಲ್ಲಿ ಏನೇನು ಕೆಲಸ ಆಗುತ್ತೋ ಅದನ್ನೆಲ್ಲ ಮಾಡಿ, ಆವಾಗ ಕ್ಯಾಲೋರಿ ಆದಷ್ಟು ಬರ್ನ್ ಆಗುತ್ತೆ. ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ತುಂಬ ಕ್ಯಾಲೋರಿ ಬರ್ನ್ ಆಗುತ್ತೆ. ನನ್ನ ಮಗಳು ಇಲ್ಲಿ ಪಕ್ಕದ ಮನೆ ನಮ್ಮ ಓನರ್ ಇದ್ದಾರೆ, ನಮ್ಮ ಓನರ್ದು ನಮ್ಮ ಮನೆ ಅಟ್ಯಾಚ್ ಇದೆ. ಅವಳಿಗೆ ಅವರಂದ್ರೆ ತುಂಬ ಇಷ್ಟ. ಯಾವಾಗಲೂ ಅವ್ರ ಜೊತೆನೇ ಹೋಗಿ ಆಟಾಡ್ತಾನೆ ಇರ್ತಾಳೆ. ಯಾಕಂದರೆ ಅವಳಿಗೆ ಅಜ್ಜಿ ನೆನಪಾಗ್ತಾರೆ, ಅವ್ರ ಅಜ್ಜಿ. ಅದಕ್ಕೋಸ್ಕರ ಮನೇಲೇ ಇದ್ದು ಬೋರ್ ಆಗಿರುತ್ತೆ. ಈಗ ಅವ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗ್ಬಿಡ್ತಾಳೆ, ಅವ್ರ ಮನೇಲೇ ಇರ್ತಾಳೆ. ಎಷ್ಟು ಕರೆದ್ರೂ ಬರಲ್ಲ. ಅವರಿಗೂ ಅಷ್ಟೇ ಅವಳಂದ್ರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಅವ್ರ ಜೊತೆ ಆರಾಮಾಗಿರ್ತಾಳೆ. ನನಗೆ ಚೂರು ಹೆಲ್ಪ್ ಆಗುತ್ತೆ, ಏನಾದರೂ ಕೆಲಸ ಮಾಡ್ಕೊಳೋದಿದ್ರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನನ್ನ ಮಗಳು ಅವ್ರ ಮನೇಲೇ ಇದ್ದಾಳೆ. ಈಗ ಹೋದ್ಲು, ಇನ್ನೇನು ಸ್ವಲ್ಪ ಹೊತ್ತು ಬರಲ್ಲ, ಅಲ್ಲೇ ಆಟಾಡ್ತಿರ್ತಾಳೆ. ಅವರು ತುಂಬ ಚೆನ್ನಾಗಿ ಆಸೆ ಮಾಡ್ತಾರೆ, ಅದಕ್ಕೆ ಅಲ್ಲೇ ಇರ್ತಾಳೆ. ಅವಳಿಗೂ ಇಲ್ಲಿ ಇದ್ದಿದ್ದು ಬೋರ್ ಆಗುತ್ತಲ್ಲ, ಅದಕ್ಕೆ ಅವರಿದ್ರೆ ಸ್ವಲ್ಪ ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ. ನಾನು ಅಷ್ಟೇ ಸ್ವಲ್ಪ ಏನೇನು ಕೆಲಸ ಇದೆ, ಬಟ್ಟೆ ಮಡ್ಚೋಕ್ಕೆಲ್ಲ ಇದೆ, ಅದನ್ನೆಲ್ಲ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಅಡುಗೆ ಮಾಡೋಕ್ಕಿದೆ, ಮಾಡ್ಕೊಂಬಿಡ್ತೀನಿ.
ನಾನು ಮಧ್ಯಾಹ್ನ ಊಟಕ್ಕಂತ ಹೇಳಿ ಸೋಯಾ ಚಂಕ್ಸ್ ಇರುತ್ತಲ್ಲ ಅದ್ರದ್ದು ಕರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಈಸಿಯಾಗಿ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಬಿಸಿನೀರಿಗೆ ಸೋಯಾ ಚಂಕ್ಸ್ ಹಾಕಿ ನೆನೆಸಿಟ್ಬಿಡ್ತೀನಿ. ಆಮೇಲೆ ಒಂದು ಪಾತ್ರೆಗೆ 2 ಟೊಮೊಟೊ, 1 ಹಸಿಮೆಣಸನ್ನ ಹಾಕಿ ಬೇಯಿಸೋಕೆ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡ್ತೀನಿ. ಈಗ ಸ್ವಲ್ಪ ಚಪಾತಿ ಬೀಟ್ರೋಟ್ ಹಾಕಿ ಚಪಾತಿ ಮಾಡಿದ್ರೆ ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಬೀಟ್ರೋಟ್ ಎಲ್ಲ ಮಕ್ಕಳು ಆಲ್ಮೋಸ್ಟ್ ತಿನ್ನಲ್ಲ, ತರಕಾರಿನೆಲ್ಲ. ಈ ಥರ ನೀವು ಮಾಡಿಕೊಟ್ರೆ ತರಕಾರಿನೂ ತಿಂತಾರೆ, ಹೆಲ್ದಿಯಾಗೂ ಇರುತ್ತೆ ಚಪಾತಿ ಅಲ್ವಾ. ಈ ಥರ ಒಂದು ಸರಿ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿ ತಿಂತಾರೆ. ಕಲ್ಲರು ಒಂಥರ ಅಟ್ರ್ಯಾಕ್ಟ್ ಆಗೋಂಗಿರುತ್ತೆ ಮಕ್ಕಳಿಗೆ. ನಾನು ಇದನ್ನ ಬೀಟ್ರೋಟ್ ಚಪಾತಿನ ಮಾಡಿಕೊಂಡೆ. ಈ ಸೋಯಾ ಕರಿಗೆ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟು ಚಪಾತಿ ಎಲ್ಲ. ನೀವೇನಾದರೂ ಇದನ್ನು ಹಿಂಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು. ಹೆಂಗಂತ ಹೇಳಿದ್ರೆ, ನೀವು ಬೆಳಿಗ್ಗೆ ತಿನ್ನೋದನ್ನ ಮಧ್ಯಾಹ್ನ ತಿನ್ಬೋದು, ಮಧ್ಯಾಹ್ನ ತಿನ್ನೋದನ್ನ ಬೆಳಿಗ್ಗೆ ತಿನ್ಬೋದು. ಈಗ ನಾನು ಚಪಾತಿ ಮಾಡ್ತಾಯಿದ್ದೀನಲ್ಲ, ಅದನ್ನು ನೀವು ಬೆಳಿಗ್ಗೆನೂ ಬೇಕಾದ್ರೆ ತಿನ್ಬೋದು. ಬೆಳಿಗ್ಗೆ ಮಾಡಿದ್ನಲ್ವ ಅದನ್ನು ಮಧ್ಯಾಹ್ನನೂ ಬೇಕಾದರೂ ತಿನ್ಬೋದು. ನೀವು ಹೇಗೆ ಬೇಕಾದರೂ ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ನೀವು ಮಾಡ್ಕೊಬೋದು. ನನಗೆ ಈ ಥರ ಇಷ್ಟ ಆಗುತ್ತೆ, ನಾನು ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಪುಟ್ಟ ಚಪಾತಿ ಮಾಡಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಕಾಯಿಸ್ಕೊಡ್ತಾಯಿದ್ದೀನಿ. ಬೆಣ್ಣೆನೂ ಸ್ವಲ್ಪ ಹೆಲ್ದಿ, ಅವಳಿಗೂ ಇಷ್ಟ ಆಗುತ್ತೆ. ಬೆಣ್ಣೆಲಿ ಹಾಕಿ ಮಾಡಿಕೊಟ್ರೆ ಸ್ವಲ್ಪ ಟೇಸ್ಟ್ ಇರುತ್ತಲ್ವ, ಚೆನ್ನಾಗಿ ತಿಂತಾಳೆ. 3 ಚಪಾತಿ ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿ ತಿಂದಳು. ಮತ್ತು ಟೊಮೊಟೊ ಹಣ್ಣು ಬೆಂದಿತ್ತು, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಟೆ. ರುಬ್ಬಿ ಸ್ವಲ್ಪ ಅಂದರೆ ಫುಲ್ ಏನು ಗ್ರೈಂಡ್ ಆಗಬೇಕಂತ ಇಲ್ಲ, ಸ್ವಲ್ಪ ನೋಡಿಕೊಂಡು ಗ್ರೈಂಡ್ ಮಾಡಿ. ಬಿಸಿ ಬಿಸಿ ಟೊಮೊಟೊ ಹಾಕೋಕೆ ಹೋಗ್ಬೇಡಿ, ಒಂದ್ಸರಿ ಸಿಡಿದ್ಬಿಡುತ್ತೆ. ನನಗೊಂದ್ಸರಿ ಹಂಗೆ ಆಗಿತ್ತು, ಸಿಡಿದು ಒಂದೇ ಸರಿ ಜಾರ್ ಓಪನ್ ಆಗಿ ಹಾರಿಬಿಟ್ಟಿತ್ತು ಮನೆ ತುಂಬ. ಮತ್ತು ಇಲ್ಲಿ ಸೋಯಾ ಕರಿಗೆ ನಾನು ಚಿಕನ್ ಸಾಂಬಾರಿಗೆ ಏನೇನು ಖಾರ ಹಾಕ್ಕೊತೀರಲ್ಲ ನೀವು, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕೊತ್ತಂಬರಿ ಕಾಳು ಹಾಕಿ ಚೆಂದ ಹುರಿತೀನಿ. ಅದು ಸ್ವಲ್ಪ ಚಿಕನ್ ಸಾರು ಟೇಸ್ಟ್ ಬರುತ್ತಲ್ಲ, ಆವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೋಯಾ ಚಂಕ್ಸ್ನ ಸ್ವಲ್ಪ ಎಣ್ಣೆಲಿ ಹುರ್ಕೊಬೇಕು, ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಉಪ್ಪು ಹಾಕಿದ್ದೀನಿ ನಾನು. ಉಪ್ಪು ಹಾಕಿದ್ರೆ ಅದು ಆವಾಗಲೇ ಉಪ್ಪನ್ನೆಲ್ಲ ಎಳ್ಕೊಂಬಿಡುತ್ತೆ ಚೆನ್ನಾಗಿ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಇರುತ್ತಲ್ಲ, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಬಿಡಿ, ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಳ್ಳೆ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ನೆಕ್ಸ್ಟು ನಾನಿಲ್ಲಿ ಆಮೇಲೆ ಟೊಮೊಟೊನ ಕಡ್ದಿಟ್ಟಿದ್ನಲ್ವ, ಟೊಮೊಟೊನ ಹಾಕ್ಕೊಂಬಿಡ್ತೀನಿ. ಅದು ಟೊಮೊಟೊ ಪ್ಯೂರಿ ಕಡ್ದಿಟ್ಟಿದ್ನಲ್ಲ ಅದನ್ನ ಹಾಕ್ಕೊಂಬಿಡ್ತೀನಿ. ಟೊಮೊಟೊನ ಹೀಗೆ ಬೇಯಿಸಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ. ನೀವು ಹೀಗೆ ಮಾಡ್ತೀರಾ ಅಥವಾ ಬೇರೆ ಥರ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನೀವು ವೆಯ್ಟ್ ಲಾಸ್ ಏನಾದರೂ ಮಾಡಬೇಕಾದ್ರೆ ಅನ್ನ ತಿನ್ನಬಾರ್ದು, ಬರೀ ಚಪಾತಿ ತಿನ್ನಬೇಕು, ಅದು ತಿನ್ನಬೇಕು, ಬರೀ ಶೇಕ್ ಕುಡ್ಕೊಂಡಿರಬೇಕು. ಮತ್ತು ಈ ಕೆಲವೊಂದು ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ ಸ್ಲಿಮ್ ಆಗೋಕ್ಕೆಲ್ಲ, ಅದನ್ನೆಲ್ಲ ದಯವಿಟ್ಟು ತೊಗೊಬೇಡಿ. ಅದೆಲ್ಲ ಸುಮ್ಮನೆ ಕೆಮಿಕಲ್ಲು. ಸ್ವಲ್ಪ ದಿನ ಸಣ್ಣ ಆಗ್ತೀರಾ ಮತ್ತು ಹಾಗೆ ದಪ್ಪ ಆಗ್ತೀರಾ, ನಿಮಗೆ ಸ್ಟ್ರೆಂತ್ ಇರಲ್ಲ. ಸ್ಟ್ರೆಂತ್ ಇರಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಪ್ರೋಟೀನ್ ತೊಗೊಬೇಕು ನೀವು. ಪ್ರೋಟೀನು, ಫೈಬರು ಎಲ್ಲ ನೀಟಾಗಿ ನೀವು ತಿನ್ನಬೇಕು. ಯಾವುದೂ ಒಂದು ಕಮ್ಮಿ ಮಾಡೋಂಗಿಲ್ಲ, ಯಾವುದೂ ಹೆಚ್ಚು ಮಾಡೋಂಗಿಲ್ಲ. ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಏನಾದ್ರು ಇತ್ತಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಆಯಿತಾ. ನಾನು ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಜನವರಿ 1 ಜನವರಿ 1 ನನಗೆ ತುಂಬ ಬೆನ್ನೋವು, ಸೊಂಟ ನೋವೆಲ್ಲ ಇತ್ತು. ಸಿಸರಿನ್ ಆದರೆ ಗೊತ್ತಿರುತ್ತೆ ಎಲ್ಲರಿಗೂ ಹೆಂಗಿರುತ್ತೆ ನೋವು ಅಂತ ಹೇಳಿ. ನನಗಂತೂ ತುಂಬ ನೋವಿತ್ತು. ಈಗ ನೋವೆಲ್ಲ ತುಂಬ ಕಮ್ಮಿ ಆಗಿದೆ. ನಾನು ಬಾರ್ಬೋದು ವಸ್ತುಗಳನ್ನೆಲ್ಲ ಆರಾಮಾಗಿ ಈಸಿಯಾಗಿ ಎತ್ಕೊತೀನಿ. ನನ್ನ ಮಗಳೂ ಎತ್ಕೊಂಡು ನಂಗೆ ತುಂಬ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಅವಳನ್ನ ಎಷ್ಟೊತ್ತು ಬೇಕು ಅಷ್ಟೊತ್ತು ಎತ್ಕೊಂಡೆಲ್ಲ ಆಟಾಡಿಸ್ತೀನಿ. ಕೆಲವೊಂದು ಸರಿ ಎಲ್ಲಿಂದ ಅಲ್ಲಿಗೆ ನಡೆಯೋಕ್ಕೂ ತುಂಬ ಸುಸ್ತಾಗ್ಬಿಡ್ತಿತ್ತು. ಈಗ ಏನು ಪರವಾಗಿಲ್ಲ, ಈಗ ಆರಾಮಾಗಿ ನಡ್ಕೊಂಡು ಹೋಗ್ತೀನಿ. ನೀವು ಅದೇ ಥರ ತುಂಬ ಸ್ಟ್ರಾಂಗಾಗಿ ಫಿಟ್ಟಾಗಿ ಇರಬೇಕು ಅಂತ ಹೇಳಿದ್ರೆ ಈ ಥರ ಹೆಲ್ತಿ ಡಯೆಟ್ನ ಫಾಲೋ ಮಾಡಿ. ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಹೌಸ್ ವೈಫ್ ಆಗಿದ್ರೆ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಇಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಡೈಲಿ ಇದನ್ನು ಪನ್ನೀರು, ಡೈಲಿ ಚಿಕನ್ನು, ಡೈಲಿ ಮೊಟ್ಟೆ ಆ ಥರ ತೊಗೊಳಕ್ಕಾಗಲ್ಲ ಅಂತ ಕೆಲವು ಕಡೆ ಕೋಚಿಂಗ್ ತೊಗೊಂಡ್ರೆ ಅವ್ರು ಹಾಗೆ ಹೇಳ್ತಾರೆ, ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅಂತ ಹೇಳಿ. ಆ ಥರ ಏನೂ ಇಲ್ಲ. ನಿಮಗೆ ಮನೇಲಿ ಸಿಗೋಂಥದ್ರಲ್ಲಿ ಅಫೋರ್ಡಬಲ್ ಆಗಿ ನೀವು ಮಾಡ್ಕೊಬೋದು. ಅಂದರೆ ಆ ಪ್ಲೇಟಲ್ಲಿ ಹೇಗಿರಬೇಕಂದ್ರೆ ಪ್ರೋಟೀನ್ ಇರಬೇಕು. ಪ್ರೋಟೀನ್ ಅಂದರೆ ಚಿಕನ್ನು, ಮೊಟ್ಟೆ, ಪನ್ನೀರು, ತೋಫು, ಹೆಸರು ಕಾಳು, ಯಾವುದೇ ಕಾಳಾದರೂ ಆಗುತ್ತೆ. ಅದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ಕಾಳುಗಳಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ. ನೀವು ಯಾವ್ದಾದ್ರು ಕಾಳನ್ನು ತಂದು ಸ್ಟೋರ್ ಮಾಡ್ಕೊಂಡಿದ್ರು ಸಾಕು. ಹೆಸರು ಕಾಳು, ತೊಗರಿ ಕಾಳು, ಅಲಸಂದೆ ಕಾಳು, ಮತ್ತು ಸ್ವಲ್ಪ ಸೋಯಾಬೀನು, ಸೋಯಾ ಚಂಕ್ಸು ಮತ್ತು ಚಿಕ್ ಪೀಸ್ ಅಂತಾರೆ, ಇದು ಕಾಬೂಲ್ ಕಡಲೆ ಅಂತ ಹೇಳ್ತಾರೆ, ಅದರಲ್ಲೆಲ್ಲ ತುಂಬ ಪ್ರೋಟೀನ್ ಇರುತ್ತೆ. ನೀವೇನಾದ್ರು ವೆಜಿಟೇರಿಯನ್ ಆಗಿದ್ದರೆ ಚಿಕನ್ನೆಲ್ಲ ವಾರಕ್ಕೆ 1 ಸರಿ ಹಂಗೆ ತೊಗೊತೀರಲ್ವ, ಹಂಗೆ ತೊಗೊಳ್ಳಿ. ಮೊಟ್ಟೆನ ವಾರಕ್ಕೆ 2 ಸರಿ ತೊಗೊಳ್ಳಿ. ತುಂಬ ದಿನಾನೂ ತೊಗೊಳಕ್ಕೆ ಹೋದರೆ ಆಗಲ್ಲ.
ದಿನಾನೂ ಮೇಂಟೈನ್ ಮಾಡೋದು ಎಲ್ಲರಿಗೂ ಅಷ್ಟು ಈಸಿ ಇರಲ್ಲ. ದಿನಾನೂ ಮೊಟ್ಟೆ ಚಿಕನು ಎಲ್ಲ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ನೀವು ಮಾಡ್ಕೊಬೋದು. ಫ್ರೂಟ್ಸಲ್ಲಿ ಬನಾನಾ ನಿಮಗೆ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಮತ್ತು ಈಗಿನ ಸೀಸನಲ್ಲಿ ವಾಟ್ರ್ ಮೆಲನ್ ನೀವು ಎಷ್ಟು ತೊಗೊತೀರೋ ಅಷ್ಟು ಒಳ್ಳೆಯದು. ವಾಟ್ರ್ ಮೆಲನು ವಾಲ್ಯೂಮ್ ಜಾಸ್ತಿ, ತುಂಬ ಬೇಗ ಹೊಟ್ಟೆ ತುಂಬುತ್ತೆ, ಬಟ್ ಲೋ ಕಾರ್ಬ್ಸ್ ಇರುತ್ತೆ ಅದರಲ್ಲಿ. ಮತ್ತು ಸೌತೆಕಾಯಿ ಬರುತ್ತಲ್ಲ, ನಾವು ಈ ಪಚ್ಚಡಿ ಎಲ್ಲ ಮಾಡ್ತೀವಲ್ಲ, ಕೋಸಂಬರಿ ಎಲ್ಲ, ಆ ಸೌತೆಕಾಯಿ ತುಂಬ ಲೋ ಕ್ಯಾಲೋರಿ ಇರುತ್ತೆ. ಅದು ನೀವು 1 kg ಅಷ್ಟು ತಿಂದರೂ ಕ್ಯಾಲೋರಿ ಏನು ಜಾಸ್ತಿ ಆಗಲ್ಲ. ಅದನ್ನು ತುಂಬ ಬಳಸಿ, ಅದು ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ನಿಮಗೆ. ತುಂಬ ಅಫೋರ್ಡಬಲ್ ಆಗಿ ನೀವು ಅದನ್ನು ತೊಗೊಬೋದು. ಕಾಪ್ಸು ಮಾಮೂಲಿ ಮನೇಲಿ ಮಾಡ್ತಿರಲ್ಲ, ರೈಸು ಸಾಂಬಾರು ಅದೇ ಥರ. ಇನ್ನು ತರಕಾರಿಗಳು ಹೆಂಗೂ ನೀವು ಮನೇಲಿ ತಂದೆ ತರ್ತೀರ ಅಡುಗೆ ಮಾಡೋಕ್ಕೆ, ತರಕಾರಿಗಳನ್ನ ಸ್ವಲ್ಪ ಜಾಸ್ತಿ ತಿನ್ನಿ. ಟೊಮೊಟೊ, ಈರುಳ್ಳಿ, ಟೊಮೊಟೊದಲ್ಲೂ ಅಷ್ಟೇ ತುಂಬ ವಾಲ್ಯೂಮ್ ಇರುತ್ತೆ, ತುಂಬ ಒಳ್ಳೆಯದು ಅದು ದೇಹಕ್ಕೂ. ಅದನ್ನು ಸ್ವಲ್ಪ ಜಾಸ್ತಿ ತಿನ್ನಿ. ಮತ್ತು ಎಲ್ಲದನ್ನೂ ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಆಯಿಲ್ ಫುಡ್ಡು, ಶುಗರು, ಮತ್ತು ಡೀಪ್ ಫ್ರೈ ಮಾಡಿರ್ತಾರಲ್ಲ ಅದು, ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರು, ಅದನ್ನೆಲ್ಲ ಅವಾಯ್ಡ್ ಮಾಡಿ. ತಿನ್ನಲೇಬೇಡಿ ಅಂತಲ್ಲ, 15 ದಿನಕ್ಕೊಂದ್ಸರಿ, ತಿಂಗಳಿಗೆ ಒಂದ್ಸರಿ ಹಂಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಅದನ್ನೆಲ್ಲ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಅದೆಲ್ಲ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಮತ್ತು ಕೆಲವೊಂದು ಕೆಲಸಗಳು, ಈಗ ನಾವು ಮನೇಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಲೇಬೇಕಾದ್ರ ಜೊತೆಗೆ ಎಕ್ಸಸೈಸ್ ಮಾಡಿ. ಈಗ ಯೂಟ್ಯೂಬಲ್ಲೆಲ್ಲ ಎಷ್ಟೊಂದು ಎಕ್ಸಸೈಸ್ ಕೊಡ್ತಾರೆ, ಆ ರೀತಿಯಾಗೆಲ್ಲ ಎಕ್ಸಸೈಸ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನೀವೆಷ್ಟು ಎಕ್ಸಸೈಸ್ ಮಾಡ್ತೀರೋ ಅಷ್ಟು ನಿಮ್ಮ ದೇಹಕ್ಕೆ ಒಳ್ಳೆಯದು, ಆಯಿತಾ. ನಾನಂತೂ ದಿನ ಬೆಳಗ್ಗೆ ಎದ್ದು 10,000 ಸ್ಟೆಪ್ ನಡಿತೀನಿ, ಇಲ್ಲ ಮನೆ ಮೇಲೆ ನಡಿತೀನಿ. ನಾನು ಫಾಸ್ಟಿಂಗನ್ನು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. 5 ಗಂಟೆಯಿಂದ ನೆಕ್ಸ್ಟ್ ಡೇ 9 ಗಂಟೆ ತನಕ ನಾನು ಏನೂ ತಿನ್ನಲ್ಲ, ಹಾಗೆ ಉಪವಾಸ ಇರ್ತೀನಿ. ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ, ಲೆಮನ್ ಜ್ಯೂಸು ಆ ಥರ ಕುಡಿತೀನಿ ಅಷ್ಟೇ. ಲೆಮನ್ನು ಸ್ವಲ್ಪ ತೊಗೊಬೇಕು. ಆವಾಗ ನಿಮಗೆ ಸುಸ್ತಾಗೋದು. ಬ್ಲ್ಯಾಕ್ ಕಾಫಿ ಕುಡಿದ್ರೆ ಸ್ವಲ್ಪ ಹಶು ಆಗಲ್ಲ, ಹಶು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಗ್ರೀನ್ ಟೀನೂ ನೀವು ತೊಗೋಬೋದು. ಮತ್ತು ಬೇರೆ ಏನು ತೊಗೊಳಂಗೆ ಇಲ್ಲ. ಆ್ಯಪಲ್ ಸೈಡರ್ ವಿನೆಗರ್ ಅಂತ ಬರುತ್ತೆ, ಅದನ್ನು ಬೇಕಾದರೆ ನೀವು ತೊಗೊಬೋದು. ಅದು ಸ್ವಲ್ಪ ಹಶು ಎಲ್ಲ ಕಂಟ್ರೋಲ್ ಆಗುತ್ತೆ. ನಿಮಗೆ ಹೆಂಗೆ ಟೈಮು ಸಿಗುತ್ತೋ ಆ ರೀತಿಯಾಗಿ ತೊಗೊಳ್ಳಿ. ನಾನು ಸಂಜೆ 5 ಗಂಟೆಗೆ ತಿಂದು ಬೆಳಗ್ಗೆ 9 ಗಂಟೆಗೆ ಬೆಳಗ್ಗೆ 9 ಗಂಟೆ ತನಕ ಫಾಸ್ಟಿಂಗ್ ಇರ್ತೀನಿ. 9 ಗಂಟೆ ಫಾಸ್ಟ್ ಬ್ರೇಕ್ ಮಾಡ್ತೀನಿ. ನಿಮಗೆ ಹೆಂಗೆ ಈಸಿ ಅನಿಸುತ್ತೋ ಹಂಗೆ ಮಾಡಿ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಯೂಸ್ಫುಲ್ ಟಿಪ್ಸ್ ಸಿಕ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬೇಕಾದಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಥವಾ ನಾನೇನಾದರೂ ಚೇಂಜಸ್ ಮಾಡ್ಕೊಬೇಕು ಇನ್ನೂ ವೀಡಿಯೋದಲ್ಲಿ ಅಂತ ನಿಮಗೇನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಆಯಿತಾ. ನಾನು ತುಂಬ ಚೇಂಜ್ ಮಾಡ್ಕೊತೀನಿ. ನಾನು ಹೊಸ ಯೂಟ್ಯೂಬರು, ಅಷ್ಟಾಗಿ ನನಗೆ ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆ ಏನು ಬರಲ್ಲ. ನಿಮಗೇನಾದರೂ ಬೋರ್ ಅನಿಸಿದ್ರೆ, ಇನ್ನೂ ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕು ಅನ್ನೋ ಹಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚೇಂಜಸ್ ಮಾಡ್ಕೊತೀನಿ. ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಮಿನಿ ವ್ಲಾಗಲ್ಲಿ. ವ್ಲಾಗ್ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮಗು ಇರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ, ಆಯಿತಾ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ.